ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಜಗತ್ತಿನಾದ್ಯಂತ ಸಂಚಲನ ಉಂಟು ಮಾಡಿದ್ದು ಈಗ ಭಾರತದ ಉದ್ಯಮದ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ಭಾರತಕ್ಕೆ ಜಲಮಾರ್ಗ ಮೂಲಕ ಆಮದು ರಫ್ತಾಗುವ ಸರಕುಗಳಿಗೆ ವಿಘ್ನ ಎದುರಾಗಲಿದೆ. ನೇಪಾಳ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಭಾರತ, ದಕ್ಷಿಣ ಕೊರಿಯಾ, ರಷ್ಯಾ, ಶ್ರೀಲಂಕಾ, ಮಂಗೋಲಿಯಾ, ಸೌತ್ ಕೊರಿಯಾ, ಫಿಲಿಪೀನ್ಸ್, ಇಂಡೋನೇಷ್ಯಾ ಸೇರಿದಂತೆ ನಾನಾ ರಾಷ್ಟ್ರಗಳು ತಮ್ಮ ಸರಕುಗಳನ್ನು ಇಂಗ್ಲೆಂಡ್, ಅಮೆರಿಕ, ಬ್ರೆಜಿಲ್, ಮೆಕ್ಸಿಕೋ, ಕೆನಡಾ, ಸ್ವೀಡನ್, ಐರ್ಲೆಂಡ್ ಸೇರಿದಂತೆ ಯುರೋಪ್ ಕೊಲ್ಲಿ ರಾಷ್ಟ್ರಗಳಿಗೆ ಸರಕು ಸಾಗಣೆ ಮಾಡಬೇಕಾದ್ರೆ ಇರಾನ್ ಸಮುದ್ರ ಗಡಿಯನ್ನೇ ದಾಟಿ ಹೋಗಬೇಕಾಗಿದೆ. ಇನ್ನು ಒಂದು ವೇಳೆ ಇರಾನ್ ಸಮುದ್ರ ಮಾರ್ಗವನ್ನ ಸಂಪೂರ್ಣ ನಿಷೇಧ ಹೇರಿದ್ರೆ ಸರಕುಗಳ ಆಮದು ಮತ್ತು ರಫ್ತಿನ ಮೇಲೆ ನೇರ ಪರಿಣಾಮ ಬೀರುತ್ತೆ. ಸುಮಾರು 6 ತಿಂಗಳಿನಿಂದ ಯುದ್ಧದ ಕಾರ್ಮೋಡ ಆವರಿಸಿದ್ದರಿಂದ ಇರಾನ್ ಪ್ರಸ್ತುತ ಸರಕು ಸಾಗಣೆ ಕ್ಷೇತ್ರದಲ್ಲಿ ಹಲವು ಸವಾಲುಗಳನ್ನ ಎದುರಿಸ್ತಾ ಇದೆ. ಇದು ಕೇವಲ ಆ ದೇಶಕ್ಕೆ ಮಾತ್ರವಲ್ಲದೆ ಅದರೊಂದಿಗೆ ವ್ಯಾಪಾರ ಮಾಡುವಂತಹ ಭಾರತ ಸೇರಿದಂತೆ ಇತರ ದೇಶಗಳ ಮೇಲೂ ಕೂಡ ಪರಿಣಾಮ ಬೀರಿದೆ. ಇನ್ನು ಅಮೆರಿಕ ಮತ್ತು ಇತರ ದೇಶಗಳು ಇರಾನ್ ಮೇಲೆ ಹೇರಿರುವಂತಹ ಆರ್ಥಿಕ ನಿರ್ಬಂಧಗಳಿಂದಾಗಿ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ವ್ಯವಹಾರಗಳಿಗೂ ಕೂಡ ತೊಂದರೆಯಾಗಲಿದೆ. ಹಡಗುಗಳಿಗೆ ಅಗತ್ಯವಿರುವಂತಹ ಬಿಡಿ ಭಾಗಗಳ ಆಮದು ಮತ್ತು ತಾಂತ್ರಿಕ ನವೀಕರಣಕ್ಕೂ ಕೂಡ ತೊಂದರೆಯಾಗಲಿದೆ. ಭಾರತವು ಮುಖ್ಯವಾಗಿ ಕಚ್ಚಾ ತೈಲ, ಪೆಟ್ರೋಲಿಯಂ ಉತ್ಪನ್ನಗಳು, ರತ್ನಗಳು, ಚಿನ್ನಾಭರಣಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಯಂತ್ರೋಪಕರಣಗಳು, ಸಾವಯವ ರಾಸಾಯನಿಕಗಳು, ಉಕ್ಕು, ಪ್ಲಾಸ್ಟಿಕ್, ರತ್ನಗಳು ಮತ್ತು ಖರ್ಜೂರವನ್ನ ಆಮದು ಮಾಡಿಕೊಳ್ತಾ ಇವೆ. ಅಮೆರಿಕ, ಕೊಲ್ಲಿ ರಾಷ್ಟ್ರಗಳು ಮತ್ತು ಇರಾನ್ ಪ್ರಮುಖ ಆಮದು ದೇಶಗಳಾಗಿವೆ. ಅದೇ ರೀತಿ ಭಾರತವು ಬೇರೆ ರಾಷ್ಟ್ರಗಳಿಗೆ ಸಂಸ್ಕರಿಸಿದಂತಹ ತೈಲೋತ್ಪನ್ನಗಳು, ಜೆಟ್ ಇಂಧನಗಳು, ವಜ್ರ, ಬಂಗಾರ, ಕರಕುಶಲ ಆಭರಣಗಳು, ಔಷಧಿಗಳು, ಆಟೋಮೊಬೈಲ್ ಬಿಡಿಭಾಗಗಳು, ಸಣ್ಣ ಕಾರುಗಳು, ಹತ್ತಿ ಬಟ್ಟೆಗಳು ಮತ್ತು ಕೈಮಗ್ಗ ಉತ್ಪನ್ನಗಳು, ಸಿದ್ಧ ಉಡುಪುಗಳು, ಅಕ್ಕಿ, ಕಾಫಿ, ಡೈರಿ ಉತ್ಪನ್ನಗಳು, ಪಾದರಕ್ಷೆಗಳು, ಅಲಂಕಾರಿಕ ವಸ್ತುಗಳನ್ನ ರಫ್ತು ಮಾಡ್ತಾ ಇದೆ. ಇನ್ನು ಭಾರತ ಹಾಗೂ ಇರಾನ್ ನಡುವೆ ವ್ಯಾಪಾರ ವಹಿವಾಟಿನ ಉತ್ತಮ ಸಂಬಂಧ ಇದ್ದು ಇರಾನ್ ಸಮುದ್ರ ಮಾರ್ಗವನ್ನೇ ಭಾರತ ಆಮದು ರಫ್ತಿಗಾಗಿ ಅವಲಂಬಿಸಿದೆ. ಆದ್ರೆ ಈಗ ಅಮೆರಿಕ ಇರಾನ್ ಮಧ್ಯೆ ಸೃಷ್ಟಿಯಾಗಿರುವಂತಹ ಬಿಕ್ಕಟ್ಟಿನಿಂದಾಗಿ ಅಮೆರಿಕ ಮಾರ್ಗ ಬಂದ್ ಆದ್ರೆ ಭಾರತ ರಫ್ತು ವಹಿವಾಟಿನ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.